ಕಾರ್ಪೊರೇಟರ್ ಲಿಂಗಪಂಡೆ ಮಂಡೆಯಾನೆ 24 ಗಂಟೆ ಸರ್ವಿಸ್ STD ಬೂಸಾನಂಚ ಓಪನ್ ಉಪ್ಪಂದು ಇಲ್ಲಂಚಿನ ಒಂಜಿ ಬೆಂಚ್ ಮಲ್ಪದೆ ಪಿದೇ ಉಪ್ಪುನು ಏತು ವರ್ತಗಳ ನಿಕ್ಲೆ ನನ್ಕೋನೋಲಿ ಮಾತ್ರ ನಾನು ಔಟ್ ಗೋಯಿಂಗ್ ಫ್ರೀ ಇನ್ಕಮಿಂಗ್ ಮಾತ್ರ ನಿಕ್ಲೆ ನನ್ಕಂತ ಬಿಡೋಡು ದಯ ಪಂಡ ನಿಕ್ಲಿನ ಬೆಲೆ ಸಾದಿರಬಾರ್ದು ಸೀದಾ ಪೋಪಾರ್ ನಿಕ್ಲಿ ಅನವ್ಲಿ ಅವು ಸೈಡ್ ಊರ್ದಕ್ಲ ಮಾತ ಬೇಲೆ ಮಲ್ಪೆ ಮಾರ್ಯಾರೆ ಅನ್ನೊಂಜಿ ಬೇಲೆ ಮಲ್ಪಾರ ಎಂಕಿತ್ತೆ ಎಂಡ ಫ್ಲಾಟ್ ಉಂಡು ಫ್ಲಾಟ್ ಅವಡು ಎಕ್ಸ್ಚೇಂಜ್ ಮಲ್ಪನಾಕ್ಲೇರ ಉಲ್ಲೇರ ಮಾರ್ರೆ ಅವು ಪನ್ ಉಲ್ಲೇರ ನಿಮ್ಮ ನಿವೇಶನವನ್ನು ಫ್ಲಾಟ್ ಜೊತೆಗೆ ಎಕ್ಸ್ಚೇಂಜ್ ಮಾಡಲು ಸಂಪರ್ಕಿಸಿರಿ ಪ್ರಾಪರ್ಟಿ ರಿಯಲ್ ಎಸ್ಟೇಟ್ ಅಂಡ್ ಡೆವಲಪರ್ಸ್ ಮಂಗಳೂರು. ನಾನು 15ನೇ ತಾರೀಕು ನಾಮಪತ್ರವನ್ನು ಸಲ್ಲಿಕೆ ಮಾಡಿದಂಥ ದಿನ ಇಡೀ ಕಾರ್ಕಳ ತಾಲೂಕಿನ ಜನ ಸ್ವಯಂ ಪ್ರೇರಣೆಯಿಂದ ಆ ನಾಮಪತ್ರ ಸಲ್ಲಿಕೆಯ ಮೆರವಣಿಗೆ ಮತ್ತು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದು. ಸುಮಾರು 25,000ಕ್ಕೂ ಹೆಚ್ಚು ಜನ ಆ ನಾಮಪತ್ರ ಸಲ್ಲಿಕೆಯ ದಿನ ಪ್ರತ್ಯಕ್ಷವಾಗಿ ಭಾಗವಹಿಸಿ ನನಗೆ ಅವತ್ತು ಆಶೀರ್ವಾದವನ್ನು ಮಾಡಿದ್ದು ನೋಡಿದಾಗ ಭಾಳ ದೊಡ್ಡ ಪ್ರಮಾಣದಲ್ಲಿ ಜನಬೆಂಬಲ ಇಡೀ ತಾಲೂಕಿನಲ್ಲಿ ಬಿಜೆಪಿಯ ಪರವಾಗಿದೆ ಅನ್ನೋದು ವ್ಯಕ್ತ ಆಯಿತು. ಎರಡನೇದು, ಕಳೆದ 5 ವರ್ಷಗಳ ಅವಧಿನಲ್ಲಿ ಈ ಕ್ಷೇತ್ರ ಅಭಿವೃದ್ಧಿನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಿನ್ನಡೆಯನ್ನು ಕಂಡಿದ್ದು. ನಾನು ಶಾಸಕನಾಗಿದ್ದಾಗ ಆಗಿದ್ದಂಥ ಅಭಿವೃದ್ಧಿ ಮತ್ತು ಇವತ್ತಿನ ಕಾಂಗ್ರೆಸ್ಸಿನ ಶಾಸಕರು ಮಾಡಿರುವಂಥ ಅಭಿವೃದ್ಧಿ ಚಟುವಟಿಕೆಗಳು, ಇದರ ಎರಡರ ವ್ಯತ್ಯಾಸವನ್ನು ಕಂಡಂಥ ಜನ ದೊಡ್ಡ ಪ್ರಮಾಣದಲ್ಲಿ ಗ್ರಾಮೀಣ ಪ್ರದೇಶದ ಮತದಾರರು ಬಿಜೆಪಿ ಕಡೆಗೆ ಒಲವನ್ನು ವ್ಯಕ್ತ ಮಾಡ್ತಾ ಇರುವಂಥದ್ದು ಕ್ಷೇತ್ರಾದ್ಯಂತ ಗೊತ್ತಾಗ್ತಾ ಇದೆ. ನಿಶ್ಚಿತವಾಗಿ ಈ ಚುನಾವಣೆಯಲ್ಲಿ ನಾವು ಗೆಲ್ತೇವೆ ಅನ್ನುವಂಥ ವಿಶ್ವಾಸ ಇದೆ. 2008ರಲ್ಲಿ ಸ್ವಲ್ಪ ಮತದ ಅಂತರದಿಂದ ನೀವು ಸೋತಿದ್ದೀರಿ. ನಂತರ ಲೋಕಸಭಾ ಚುನಾವಣೆಯಲ್ಲಿ ಕೂಡ ನೀವು ಸೋಲು ಕಂಡಿದ್ದೀರಾ. ಈ 2 ಚುನಾವಣೆಯ ಸೋಲಿನ ನಂತರ ನಿಮ್ಮ ಆತ್ಮವಿಶ್ವಾಸಕ್ಕೆ ಏನಾದರೂ ಧಕ್ಕೆಯಾಗಿದೆ? ಯಾಕೆಂದ್ರೆ 3ನೇ ಚುನಾವಣೆ ಗೆಲ್ತಾರ ಸೋಲ್ತಾರ ಮುಂದಿನ ರಾಜಕೀಯ ಒಂದು ಚುನಾವಣೆಯಲ್ಲಿ ಸೋಲು ಗೆಲುವು ಜನರ ತೀರ್ಪಿಗೆ ಬಿಟ್ಟದ್ದು. ಸೋತಿದ್ದೇನೆ ಎನ್ನುವ ಕಾರಣಕ್ಕೋಸ್ಕರ ಯಾವತ್ತೂ ಕೂಡ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡಿಕೊಳ್ಳಿಲ್ಲ. 2008ರಲ್ಲಿ ಚುನಾವಣೆಯಲ್ಲಿ ನಂಗೆ ಹಿನ್ನಡೆ ಆಗಿದ್ದು ನಿಜ. ಲೋಕಸಭಾ ಚುನಾವಣೆಯಲ್ಲೂ ಕೂಡ ನನಗೆ ಹಿನ್ನಡೆ ಆಗಿತ್ತು. ಆದರೆ ಲೋಕಸಭಾ ಚುನಾವಣೆ ಹಿನ್ನಡೆ ಆದಾಗ ಕಾರ್ಕಳ ಕ್ಷೇತ್ರದಲ್ಲಿ ನಂಗೆ ಹೆಚ್ಚಿನ ಮತ ಬಿದ್ದಿತ್ತು. ನನಗಿಲ್ಲಿ 1,500 ಹೆಚ್ಚು ಮತಗಳು ನಂಗೆ ಲಭ್ಯ ಆಗಿತ್ತು. ಅವತ್ತಿನಿಂದ ಇವತ್ತಿನ ತನಕ ಕಳೆದ 5 ವರ್ಷಗಳ ಅವಧಿನಲ್ಲಿ ಜನಪರವಾದಂಥ ಚಟುವಟಿಕೆಗಳನ್ನು ಮಾಡಿದ್ದು ಯಾರು ಅಂತಂದರೆ ಮಾಜಿ ಶಾಸಕನಾಗಿ ನಾನು ಮಾಡಿದ್ದು. ಅದು ಸರ್ಕಾರದ ಪರ, ಕೇಂದ್ರ ಸರ್ಕಾರದ ವಿರುದ್ಧದ ಜನವಿರೋಧ ನೀತಿಗಳಿರ್ಬೋದು, ಸ್ಥಳೀಯ ಸಮಸ್ಯೆಗಳಿರ್ಬೋದು, ಯಾವುದೇ ಜನಪರವಾದ ಚಟುವಟಿಕೆಗಳನ್ನು ಮಾಡಿದರೆ ಕಳೆದ 5 ವರ್ಷಗಳು ನಾನು ಮಾಡಿದ್ದೇನೆ. ಯಾವತ್ತೂ ಕೂಡ ಚುನಾವಣೆ ಹಿನ್ನಡೆ ಆಯಿತು ಅನ್ನೋ ಕಾರಣಕ್ಕೋಸ್ಕರ ಆತ್ಮವಿಶ್ವಾಸಗಳು ಕಡಿಮೆ ಆಗಿಲ್ಲ. ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಕ್ಷೇತ್ರದ ಜನ ಎಲ್ಲ ರೀತಿಯ ಬೆಂಬಲಗಳನ್ನು ಕೊಟ್ಟಿದ್ದರಿಂದ ಮತ್ತೊಮ್ಮೆ ಚುನಾವಣೆಗೆ ಸ್ಪರ್ಧೆ ಮಾಡುವಂಥ ಅವಕಾಶವೂ ಸಿಕ್ಕಿದೆ, ಸ್ಫೂರ್ತಿಯೂ ಸಿಕ್ಕಿದೆ. ಅದೇ ಸ್ಫೂರ್ತಿ ಚುನಾವಣೆಯಲ್ಲಿ ಗೆಲ್ಲಿಸುತ್ತೆ ಅನ್ನುವಂಥ ವಿಶ್ವಾಸ ನಾವು. ಕಾಂಗ್ರೆಸ್ನವರು ಹೇಳ್ತಾರೆ, ಬಿಜೆಪಿಯವರು ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾರೆ. ಈ ಸಲ ನಾವು ಮಾಡಿದ ಕೆಲಸವನ್ನು ಹಿಂದಕ್ಕೆ ತಳ್ಳಿ ಅವರದೇ ಎಲ್ಲ ಹೇಳ್ತಾರೆ. ಇನ್ನೊಂದು ಕಡೆಯಲ್ಲಿ ಬಿಜೆಪಿ ಹೇಳ್ತಾರೆ ಕಾಂಗ್ರೆಸ್ ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾರೆ ಅಂತ. ಆಕ್ಚುಲಿ ಯಾರು ಅಪಪ್ರಚಾರ ಮಾಡೋದು? ನೋಡಿ, ಒಂದು ನಮ್ಮ ಈ ವರ್ಷದ ಚುನಾವಣೆಯ ಸ್ಲೋಗನ್ ಇರುವಂಥದ್ದೇ ಬನ್ನಿ ವಿಕಾಸದತ್ತ ಸಾಗೋಣ, ಬಿಜೆಪಿಯನ್ನು ಗೆಲ್ಲಿಸೋಣ ಅಂತ. ಅಂದರೆ 2004ರಲ್ಲಿ ನಾವು ಮಾಡಿರುವಂಥ ಅಭಿವೃದ್ಧಿ ಈ 5 ವರ್ಷದಲ್ಲಿ ಅಭಿವೃದ್ಧಿ ವಿಷಯದಲ್ಲಿ ಹಿನ್ನಡೆ ಆಗಿರುವಂಥದ್ದು. ಇದು ಯಾರ ಕಾಲದಾಗಿತ್ತು ಅನ್ನೋದನ್ನ ಇಡೀ ಕ್ಷೇತ್ರದ ಜನ ನೋಡ್ತಾ ಇದ್ದಾರೆ. ನಾವು ಅಭಿವೃದ್ಧಿ ವಿಷಯದಲ್ಲಿ ಯಾವತ್ತೂ ಕೂಡ ಸುಳ್ಳನ್ನು ಹೇಳ್ತಿಲ್ಲ, ನಾವು ಸತ್ಯವನ್ನು ಹೇಳಿದ್ದೇವೆ. ಇವತ್ತಿಗೂ ಕೂಡ ಚುನಾವಣೆ ಬಂದಿದೆ ಅನ್ನೋ ಕಾರಣಕ್ಕೋಸ್ಕರ ಜನರಿಗೆ ಏನೇನೋ ಭರವಸೆಗಳನ್ನು ಕೊಡ್ತಾ ಇಲ್ಲ. ನಮಗೆ ಅವಕಾಶವನ್ನು ಕೊಡಿ, ಪ್ರಾಮಾಣಿಕ ಸೇವೆಯನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ವಿ. ಕಾಂಗ್ರೆಸ್ ಇವತ್ತು ಏನು ಅಪಪ್ರಚಾರ ಮಾಡ್ತಾ ಇದೆ? ಅವರಿಗೆ ಸಾಧನೆ ಹೇಳಲಿಕ್ಕೆ ಗೊತ್ತಿಲ್ಲ, ಅಭಿವೃದ್ಧಿಯನ್ನು ಹೇಳಲಿಕ್ಕೆ ಗೊತ್ತಿಲ್ಲ. ಬದಲಾಗಿ ಜಾತಿಯ ನಡುವೆ ಸಂಘರ್ಷವನ್ನು ನಿರ್ಮಾಣ ಮಾಡುವಂಥ ಅಪಪ್ರಚಾರಗಳನ್ನು 2008ರಲ್ಲಿ ಮಾಡಿ ಅವರಲ್ಲಿ ಯಶಸ್ಸನ್ನು ಕಂಡಿದ್ರು. ಅದನ್ನು ಮುಂದುವರಿಸುವಂಥ ಪ್ರಯತ್ನ ಈ ಚುನಾವಣೆಯಲ್ಲಿ ಮಾಡಿದ್ದಾರೆ. 2008ರಲ್ಲಿ ಕಾಂಗ್ರೆಸ್ಸಿನ ಈ ಅಪಪ್ರಚಾರ ನಮಗೆ ಗೊತ್ತಾಗಿದ್ದು ತಡವಾಗಿ ಗೊತ್ತಾಯಿತು. ಅವರು ಅಪಪ್ರಚಾರ ಮಾಡಿದ ನಂತರ ನಮಗೆ ಹಿನ್ನಡೆ ಆಗಿದೆ ಅಂತ ಗೊತ್ತಾಗಿದ್ದರಿಂದ ನಾವು ಈ ಸರಿ ಸ್ವಲ್ಪ ಬೇಗ ಎಚ್ಚೆತ್ತುಕೊಂಡಿದ್ದೇವೆ. ಅವರು ಯಾವ ರೀತಿ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ನೋಡಿ ಅದನ್ನು ಜಾಗೃತಗೊಳಿಸುವಂಥ ಕೆಲಸವನ್ನು ನಾವು ಈ ವರ್ಷ ಮತದಾರರ ನಡುವೆ ನಾವು ಮಾಡ್ತಾ ಇದ್ದೇವೆ. ಅವರು ಕಳೆದ ಸಲ ಚುನಾವಣೆಯಲ್ಲೂ ನಿಮ್ಮನ್ನು ಒಬ್ಬ ಕಮ್ಯುನಲ್ ಅಂತ ಬ್ರಾಂಡ್ ಮಾಡಿದ್ರು. ಈ ಸಲದ ಎಲೆಕ್ಷನ್ ನಲ್ಲಿ ಕೂಡ ಹಾಗೆ ಮಾಡ್ತಾ ಇದ್ದಾರೆ, ನಾವು ಕೇಳ್ತಾ ಬಂದಿದ್ದೇವೆ. ಸೊ ಆ ಒಂದು ಭಾವನೆಯನ್ನು ಜನರ ಮನಸ್ಸಿನಿಂದ ದೂರ ಹೋಗುವಂತೆ ನೀವು ಯಾವ ತರದ ಆಕ್ಷನ್ ತಗೊಂಡಿದ್ದೀರಾ ಕಳೆದ 5 ವರ್ಷಗಳಲ್ಲಿ ಅಥವಾ ಈಗ ಕೂಡ? ನೋಡಿ, ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಯಾವ ಹಿಂದೂಗಳಿಂದ ಮುಸಲ್ಮಾನರಿಗಾಗಲಿ ಕ್ರಿಶ್ಚಿಯನ್ರಿಗಾಗಲಿ ತೊಂದರೆ ಆಗಿದೆ ಅಂತ ಹೇಳಿ ವಿನಾಕಾರಣ ಯಾರಿಗೋ ಒಬ್ಬರಿಗೆ ಮುಖವಾಡಗಳನ್ನು ಹಾಕಬಾರ್ದು. ನಾವು ಕೋಮುವಾದಿಗಳು ಅನ್ನುವಂಥ ಪಟ್ಟವನ್ನು ಕಾಂಗ್ರೆಸ್ ಹಿಂದಿನಿಂದಲೂ ಮಾಡಿತ್ತು. ಬಿಜೆಪಿ ಅಂತಂದರೆ ಅದು ಮುಸಲ್ಮಾನರ ವಿರೋಧಿ, ಕ್ರಿಶ್ಚಿಯನ್ರ ವಿರೋಧಿ ಅಂತೇಳಿ ನಮ್ಮನ್ನು ದೂರ ಇಡುವಂಥ ಪ್ರಯತ್ನವನ್ನು ಮಾಡಿತ್ತು.
ನಾವು ಶಾಸಕರಾಗಿದ್ದಾಗ ಯಾರಿಗೂ ತೊಂದರೆ ಆಗಿರಲಿಲ್ಲ. ನಮ್ಮ ಸರ್ಕಾರ ಮೊದಲನೇ ಬಾರಿ ಕರ್ನಾಟಕದಲ್ಲಿ ಬಂದ ನಂತರ, ನಾನು ಇಡೀ ರಾಜ್ಯದ ಹೇಳಲಿಕ್ಕೆ ಹೋಗೋದಿಲ್ಲ, ಕಾರ್ಕಳದಲ್ಲಿ ಎಲ್ಲ ಚರ್ಚ್ಗಳಿಗೆ, ಅದು ಇರ್ಗಾನದ ಚರ್ಚ್ ಇರ್ಬೋದು, ಕಣಜಾರಿನ ಚರ್ಚ್ಗಳಿಗೆ ನಾವು ಅನುದಾನಗಳನ್ನು ಕೊಟ್ಟಿದ್ದೇವೆ. ಬಂಗ್ಲೆಗುಡ್ಡೆಯ ಮಸೀದಿಗೆ, ಈದಿನ ಮಸೀದಿಗೆ ನಾವು ದುಡ್ಡನ್ನು ಕೊಟ್ಟಿದ್ದೇವೆ. ಮುಸಲ್ಮಾನರು ಅನ್ನುವ ಕಾರಣಕ್ಕೆ ನಾವು ಯಾರನ್ನೂ ದೂರ ಇಟ್ಟಿಲ್ಲ. ಮುಸಲ್ಮಾನರ ಎಲ್ಲ ಸ್ತ್ರೀಶಕ್ತಿ ಗುಂಪುಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಸಾಲ ಸಹಾಯವನ್ನು ಕೊಟ್ಟಿದ್ದೇವೆ. ವಿನಾಕಾರಣ ಕಾಂಗ್ರೆಸ್ ಇದನ್ನ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂದು ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ. ಅದರಲ್ಲಿ ಈ ವರ್ಷ ಯಶಸ್ಸನ್ನು ಕಾಣೋದಿಲ್ಲ ಅನ್ನುವಂಥ ವಿಶ್ವಾಸ ನನಗೆ. ಕಳೆದ 2 ವರ್ಷಗಳಿಂದ ಬಿಜೆಪಿಯ ಆದಂತಹ ಒಂದು ಗೊಂದಲ ಈ ಕಾರ್ಕಳ ಕ್ಷೇತ್ರದ ಮೇಲೆ ಏನಾದರೂ ಪರಿಣಾಮ ಬೀಳುವ ಸಾಧ್ಯತೆ ಇದೆಯಾ ಬಿಜೆಪಿಗೆ? ಕಾರ್ಕಳ ಕ್ಷೇತ್ರದಲ್ಲಿ ಆ ರೀತಿಯಾದಂಥ ಕಿಂಚಿತ್ತೂ ಬದಲಾವಣೆಗಳು ಕಂಡಿಲ್ಲ. ನನಗನ್ಸುತ್ತೆ ರಾಜ್ಯದಲ್ಲೂ ಇಲ್ಲ ಅಂತ. ಕಾರ್ಕಳದಲ್ಲಂತೂ ನಿಶ್ಚಿತವಾಗಿ ಆ ರೀತಿಯಾದಂಥ ಯಾವುದೇ ತೊಂದರೆ ಇಲ್ಲ. ನಮಗೆ ನೇರ ಸ್ಪರ್ಧೆ ಕಾಂಗ್ರೆಸ್ ಮತ್ತು ಬಿಜೆಪಿ, JDS ನಡುವೆ ಪೈಪೋಟಿಯನ್ನು ಮಾಡ್ತಾ ಇದೆ. ಇವೆರಡರ ಓಟದಲ್ಲಿ ಖಂಡಿತ ಬಿಜೆಪಿ ಗೆಲ್ಲುತ್ತೆ. ಸರ್, ಈಗ ನೀವು ಎಲೆಕ್ಟ್ ಆಗಿ ಬಂದರೆ ಮುಂದಿನ 5 ವರ್ಷಗಳಿಗೆ ನಿಮ್ಮ ಮೆಗಾ ಪ್ಲಾನ್ ಏನು ಕಾರ್ಕಳ ಕ್ಷೇತ್ರಕ್ಕೆ? ಈಗಾಗಲೇ ನಾವು ಕ್ಷೇತ್ರದ ಮತದಾರರಿಗೆ ಈಗಾಗಲೇ ಹೇಳಿದ್ದೇವೆ, ನಮ್ಮದು ಭರವಸೆ ಎಲ್ಲ ನಾವು ನೀಡ್ತಾ ಇರುವಂಥ ವಾಗ್ದಾನ ಅನ್ನುವಂಥ ಘೋಷಣೆಯೊಂದಿಗೆ ಸುಮಾರು 10-12 ಕಾರ್ಯಕ್ರಮಗಳು ನಾವು ಕೊಟ್ಟಿದ್ದೇವೆ. ನನ್ನ ಕಣ್ಮುಂದೆ ಇರುವಂಥ 3 ಆದ್ಯತೆಗಳು. ಮೊದಲನೇದು ನಿವೇಶನ ರಹಿತರಿಗೆ ನಿವೇಶನವನ್ನು ಕೊಡುವಂಥದ್ದು. ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಯಾರ್ಯಾರಿಗೆ ಐಸೆನ್ಸ್ ಜಾಗಗಳಿಲ್ಲ ಅಂತಾರೆ ಎಲ್ಲರಿಗೂ ಕೂಡ ನಿವೇಶನವನ್ನು ಕೊಡಬೇಕು. ಎರಡನೇದು ಹಕ್ಕುಪತ್ರಗಳನ್ನು, ಸರ್ಕಾರಿ ಜಾಗಗಳಲ್ಲಿ ಕೂತಿರುವಂಥವರಿಗೆ ಹಕ್ಕುಪತ್ರಗಳನ್ನು ಕೊಡಬೇಕು ಅನ್ನುವಂಥದ್ದು ನನ್ನ ಆದ್ಯತೆ. ಇನ್ನು ಉಳಿದಂತೆ ಕುಡಿಯುವ ನೀರಿನ ಸಮಸ್ಯೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಡೀ ತಾಲೂಕಿನಲ್ಲಿದೆ. ನಾನು ಶಾಸಕನಾಗಿದ್ದಾಗ ಹೆಬ್ರಿ ಮತ್ತು ನಿಟ್ಟೆ ಗ್ರಾಮಗಳಿಗೆ ಬಹುಗ್ರಾಮ ಕುಡಿಯುವ ನೀರು ಯೋಜನೆಯನ್ನು ಕೊಟ್ಟಿದ್ವಿ. ಈ ಬಾರಿ ನನ್ನನ್ನು ಜನ ಆಯ್ಕೆ ಮಾಡಿದ್ದಾದಲ್ಲಿ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯ ಮುಖಾಂತರ ಶಾಶ್ವತವಾದಂಥ ಕುಡಿಯುವ ನೀರಿನ ಯೋಜನೆಯನ್ನು ಕಲ್ಪಿಸಬೇಕು ಅನ್ನುವಂಥ ಯೋಚನೆಯನ್ನು ಮಾಡಿದ್ದೇನೆ. ಮೂರನೇದು ಪ್ರವಾಸೋದ್ಯಮಕ್ಕೆ ಬಹಳ ದೊಡ್ಡ ಅವಕಾಶ ಕಾರ್ಕಳ ಕ್ಷೇತ್ರದಲ್ಲಿದೆ. ವರಾಂಗದ ಜೈನ ಬಸದಿ, ಗೊಮ್ಮಟೇಶ್ವರ ಬೆಟ್ಟ, ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕು, ಹತ್ತೂರಿನ ಸಂತ್ ಲಾರೆನ್ಸ್ ಚರ್ಚು, ಈ ರೀತಿ ವೆಂಕಟರಮಣ ದೇವಸ್ಥಾನ, ಈ ರೀತಿ ಪ್ರವಾಸೋದ್ಯಮಕ್ಕೆ ಒಂದು ಒಳ್ಳೆಯ ಅವಕಾಶ ಕಾರ್ಕಳ ಕ್ಷೇತ್ರದಲ್ಲಿ ಇದ್ದೇ ಇದೆ. ಇದನ್ನು ಇನ್ನಷ್ಟು ಅಭಿವೃದ್ಧಿ ಪಡಿಸಿದ್ರೆ ಪ್ರವಾಸಿಗರ ಸಂಖ್ಯೆ ಇನ್ನಷ್ಟು ಚೆನ್ನಾಗಿ ಬರಲಿಕ್ಕೆ ಸಾಧ್ಯತೆ ಇದೆ. ಇದಕ್ಕೊಂದಿಷ್ಟು ದೂರದೃಷ್ಟಿಯ ಕಲ್ಪನೆಗಳನ್ನು ಕೂಡ ಇಟ್ಕೊಂಡಿದ್ದೇನೆ. ಜನ ಆಯ್ಕೆ ಮಾಡಿದರೆ ಕರ್ನಾಟಕದ ಎಲ್ಲ ಪ್ರವಾಸಿಗರು ಕಾರ್ಕಳದಲ್ಲಿ ಯಾವ ರೀತಿ ಆಕರ್ಷಣೆ ಮಾಡಬೇಕು ಅನ್ನುವಂಥ ಸೂತ್ರವನ್ನು ಈಗಾಗಲೇ ಸಿದ್ಧಪಡಿಸ್ಕೊಂಡಿದ್ದೇನೆ ಮನಸ್ಸಿನಲ್ಲಿ. ಜನ ಆಶೀರ್ವಾದ ಮಾಡಿದರೆ ಅದಕ್ಕೊಂದು ಒಳ್ಳೆಯ ರೂಪವನ್ನು ಕೊಡ್ತೇನೆ. ಇನ್ನು ಗ್ರಾಮೀಣ ಪ್ರದೇಶದ ರಸ್ತೆಗಳು, ರಾಜ್ಯ ಹೆದ್ದಾರಿಗಳು, ಇದೆಲ್ಲದನ್ನು ಕೂಡ ಚೆನ್ನಾಗಿ ಮಾಡಬೇಕು ಅನ್ನುವಂಥ ಆಲೋಚನೆಗಳಿದ್ದೇ ಇದೆ. ನಾವು ಶಾಸಕರಾಗಿದ್ದಾಗ ಆ ಪ್ರಯತ್ನದಲ್ಲಿ ತೊಡಗಿದ್ವಿ. ಆ ಪ್ರಯತ್ನವನ್ನು ಈ ವರ್ಷ ಮುಂದುವರಿಸ್ತೇವೆ.